ವಿಚಾರಗಳು ನಾನು ನೋಡೇ ಇಲ್ಲ ಈ ತರ ಎಲ್ಲ ಮಾತಾಡ್ತಾರೆ ಅಂತ. ಒಂದ್ ಟೈಮಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಹುಡುಗ ಒಬ್ಬ ಇದ್ದಾನೆ, ನಾನು ಕರ್ಕೊಂಡ್ ಬಂದಿದ್ದೆ ಅವನ್ನ ಕಿಚ್ಚ ಅಂತ ಕರಿತೀನಿ. ಬಟ್ ಅವ್ನು ನನ್ನ ವಿಚಾರದಲ್ಲಿ ತುಂಬಾ ಹುಚ್ಚ ಆಗಿದ್ದ. ನೀನ್ ಯಾವಾಗಾರ ಬಾ, ನಿನ್ ಹೆಸರು ಬಜರಂಗಿ ಅಂತ ಇದೆ, ನೀನ್ ಯಾಕೆ ಹಿಂದುತ್ವ ಬಗ್ಗೆ ಮಾತಾಡಲ್ಲ ಅಂತ ಇದ್ದ. ಬಟ್ ನನ್ನ ಜೊತೆ ಸುಮಾರು ಜನ ನನ್ನ ಸ್ನೇಹಿತರು, ನಾನು ಇದ್ದಿದ್ದು ಒಂದ್ ಏರಿಯಾ, ಆ ಏರಿಯಾದಲ್ಲಿ ಸುಮಾರು ಜನ ಮುಸ್ಲಿಮರಿದ್ರು, ಅಲ್ಲೇ ನಾನು ಬೆಳೆದಿದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಏನಕ್ಕೆ ನೋವಾಗುತ್ತೆ ಅಂತಂದ್ರೆ, ಅವ್ರ ವಿಚಾರಗಳಿಗೆ ಮಾತ್ರ ಅವ್ರು ಧ್ವನಿ ಕೊಡ್ತಾರೆ. ಬಟ್ ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ವಿಚಾರದಲ್ಲಿ ಅವ್ರು ಯಾರು ಧ್ವನಿ ಕೊಡಲ್ಲ. ನಾನು ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ದೀನಿ ಸುಮಾರು ಸಲ, ಅವರು ನನ್ನ ಮನೆಗೆ ಬಂದು ಊಟ ಮಾಡಿದ್ದಾರೆ. ಬಟ್ ಒಂದ್ ಗ್ರೂಪ್ ಅಲ್ಲಿ ಆಗದೆ ಬನ್ರಿ ಎಲ್ರು, ಒಂದ್ ವಾರ ಹೋರಾಟ ಇದೆ. ಅದು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕನಿಗೂ ಅನ್ವಯಿಸುತ್ತೆ. ಇದು ಭಾರತ ದೇಶ. ಭಾರತ ದೇಶದಲ್ಲಿ ನಾವೆಲ್ಲರೂ ಭಾರತ ತಾಯಿಯ ಮಕ್ಕಳು. ಆ ಮಕ್ಕಳಲ್ಲಿ ಅವರು ಮಕ್ಕಳೇ. ಇಲ್ಲಿ ದುಡಿತಾರೆ, ಇಲ್ಲಿ ತಿಂತಾರೆ, ಇಲ್ಲಿ ಬೆಳಿತಾರೆ, ಎಲ್ಲಾ ವಿಚಾರದಲ್ಲೂ ಇಲ್ಲೇ ಇರ್ತಾರೆ. ಬಟ್ ದೇಶ ಅಂತ ಬಂದಾಗ ಅವ್ರು ಯಾವ್ದೇ ಕಾರಣಕ್ಕೂ ಬರಲ್ಲ. ಅದು ಶತಸಿದ್ಧವಾಗಿ ಇವಾಗೂ ನನ್ಗೆ ಅನಿಸ್ತಾ ಇದೆ. ಬಟ್ ಇವತ್ತಿಂದ ಹೇಳ್ತಾ ಇದೀನಿ, ನಾನು ಮನಸ್ಪೂರ್ವಕವಾಗಿ ಯಾವುದೇ ಸಂದರ್ಭದಲ್ಲಿ ನಾನು ರಿಯಲ್ ಆಗಿ ಅಪ್ಪು ಅವರ ಅಭಿಮಾನಿ, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಬಟ್ ಇವತ್ತಿಂದ ಪುನೀತ್ ಅವರ ಜೊತೆ ನಾನು ಒಬ್ಬ ಅಭಿಮಾನಿಯಾಗಿ ಅವ್ರ ಜೊತೆ ನಿಂತ್ಕೊಳ್ತೀನಿ. ಯಾಕಂತಂದ್ರೆ ಒಂದು ಕ್ರಾಂತಿ ಬೇಕು. ಆ ಕ್ರಾಂತಿ ಯಾವಾಗ ಸೃಷ್ಟಿ ಆಯ್ತು ಅಂತಂದ್ರೆ, ನಮ್ಗೆ ಒನ್ಕೆ ಓಬವ್ವ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಅವ್ರ ಹಿಂದೆ ಒಂದು ಶಕ್ತಿ ಇತ್ತು. ಯಾವುದು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಆ ವ್ಯಕ್ತಿ ಕ್ರಾಂತಿಗಿರಿ ಸಂಗೊಳ್ಳಿ ರಾಯಣ್ಣ. ಆ ರೀತಿ ನಮ್ಮ ಪುನೀತ್ ಕೆರೆಯಲ್ಲಿ ಅವರು ಮಿಂಚ್ತಾ ಇದ್ದಾರೆ. ಯಾಕೆ ಒಬ್ಬ ಬೆಳವಣಿಗೆ, ಒಬ್ಬ ವ್ಯಕ್ತಿ ಬೆಳೀತಾನೆ ಅಂದ್ರೆ ಆ ವ್ಯಕ್ತಿ ಕೆಳಗಡೆ ಕಾಲೆಳೆಯೋದು ತುಂಬಾ ಜಾಸ್ತಿ. ಆದ್ರೆ ಇವ್ರನ್ನ ಪಾಪ ಅಂತಾರೆ. ಅವ್ರ ಪಾಪ ಅಲ್ಲ, ಅವರೊಬ್ಬ ಪುಣ್ಯಾತ್ಮ. ಹಾಗಾಗಿ ಅವ್ರು ಯಾರು ಪಾಪ ಅಲ್ಲ. ಪಾಪ ಮಾಡಿದ್ರೆ ಹೊರಗಡೆ ಇದಾರೆ, ಪುಣ್ಯ ಮಾಡಿದ್ರೆ ಅಂತ ನೀವು ಇಲ್ಲಿ ನಮ್ಮ ಭೂಮಿಲಿ, ನಮ್ಮ ಕರ್ನಾಟಕದಲ್ಲಿ ಇದ್ದೀರಾ. ಇದೊಂದು ಹೊರತುಪಡಿಸೋಣ. ಈ ಪ್ರಪಂಚದಲ್ಲಿ 2 ಟೈಪ್ ಜನ ಇದ್ದಾರೆ. ಒಂದು ಇದೇ ದೇಶದಲ್ಲಿ ಇದ್ದು, ಇದೇ ದೇಶದಲ್ಲಿ ದುಡಿದು, ಇದೇ ದೇಶದಲ್ಲಿ ತಿಂದು, ಇದೇ ದೇಶದಲ್ಲಿ ಪ್ರಾಣ ಬಿಡ್ತಾರೆ, ಅದು ದೇಶಕ್ಕೋಸ್ಕರ. ಬಟ್ ಇನ್ನೊಂದು ಇದೆಯಲ್ಲ, ಇದೇ ದೇಶದಲ್ಲಿ ಊಟ ಮಾಡ್ತಾರೆ, ಇದೇ ದೇಶದಲ್ಲಿ ತಿಂತಾರೆ, ಇದೇ ದೇಶದಲ್ಲಿ ನಮ್ಮ ದೇಶನ ಹಾಳು ಮಾಡ್ತಾರೆ, ಅದು ಇನ್ನೊಂದು ಜನ. ಬಟ್ ದೇಶಕ್ಕೋಸ್ಕರ ನೀವೆಲ್ಲರೂ ಬಂದಿದ್ದೀರಾ. ಇವರು ನಾಯಕ ಅಂದ್ರೆ ನೀವೆಲ್ಲರೂ ಮಹಾನಾಯಕರು. ನಾವು ಒತ್ತಿ ಹೇಳ್ತೀನಿ, ನಾಯಕರು ಎಷ್ಟು ಜನ ಇರ್ತಾರೆ, ಆ ನಾಯಕರ ಹಿಂದೆ ನೀವು ಮಹಾನಾಯಕರು ಇದ್ರೆ ಮಾತ್ರ ಯಾವುದೇ ಸಮಸ್ಯೆಗಳು ಬಗೆಹರಿಯುತ್ತೆ. ಅದೊಂದು ಕಡೆ ನಿಮ್ಮೆಲ್ರಿಗೂ ವಿಶೇಷವಾದ ಧನ್ಯವಾದಗಳು. ಬಟ್ ನಾನೊಬ್ಬ ಚಾಲಕನಾಗಿ ಮಾತಾಡ್ತೀನಿ. ಒಬ್ಬ ಚಾಲಕ, ನೀವು ಎಲ್ರಿಗೂ ನಿಮ್ ಮನ್ಸಲ್ಲಿ ಇರುತ್ತೆ, ಪ್ರತಿಯೊಬ್ಬರಿಗೂ ಆಟೋ ಬುಕ್ ಮಾಡಿದ್ರೆ, ಇಲ್ಲ ಮೆಜೆಸ್ಟಿಕ್, ಮಾರ್ಕೆಟ್, ಬೇರೆ ಬೇರೆ ಕಡೆ ಕರ್ಕಡೆ ಬರಲ್ಲ ಅಂತೀರ. ಬಟ್ ಕನ್ನಡ ಕಾವೇರಿ ದೇಶ ಅಂತಂದ್ರೆ ನೀವು ಕರೀಲಿಲ್ಲ ಅಂದ್ರೆ ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ಗೂಡ್ಸ್ ಗಾಡಿಗಳು ಬರ್ತೀವಿ. ಇದನ್ನ ತಿಳ್ಕೊಳ್ಳಿ. 10 ರೂಪಾಯಿ 20 ರೂಪಾಯಿ ಯೋಚನೆ ಮಾಡಬೇಡಿ. ನಿಮ್ಮ ಜೀವಕ್ಕೆ ಆಟೋ, ಕ್ಯಾಬ್, ಗೂಡ್ಸ್ ಗಾಡಿಗಳು ತುಂಬಾ ಇಂಪಾರ್ಟೆಂಟ್. ಈ ದೇಶನ ಕಾಯೋಣ ಯೋಧ ಅಂತೀರಾ, ಮಣ್ಣಲ್ಲಿ ಕೆಲಸ ಮಾಡೋಣ ಅನ್ನದಾತ ಅಂತೀರಾ. ಇವ್ರನ್ನ ಕಾಯೋರು ಒಬ್ಬ ಚಾಲಕ. ದಯವಿಟ್ಟು ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬ ಚಾಲಕನಿಗೂ ದಯವಿಟ್ಟು ಮರ್ಯಾದೆ ಕೊಡಿ, ಪ್ರೀತಿ ಕೊಡಿ. ಇದಾರೆ ರಾಜಕಾರಣಿಗಳು ಕಳ್ರು ಇದಾರೆ, ಬೇರೆ ಕಡೆನೂ ಕಳ್ರು ಇದಾರೆ, ನಮ್ಮಲ್ಲೂ ಇದಾರೆ. ಅದನ್ನ ಸರಿಪಡಿಸಕ್ಕೆ ಇವಾಗ ಏನು ನಮ್ಮೆಲ್ಲಾ ಚಾಲಕರನ್ನ ಒಗ್ಗೂಡಿಸಿ ನಮ್ ಜೊತೆ ನಿಂತ್ಕೊಂಡಿದ್ದಾರೆ ಪುನೀತ್ ಅವರು. ಅವ್ರಿಗೆ ವಿಶೇಷವಾದ ಧನ್ಯವಾದಗಳು. ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಗೂಡ್ಸು, ಕ್ಯಾಬು, ಆಟೋ ಅವೆಲ್ಲ ಸೇರಿದ್ರೆ 10 ಲಕ್ಷ ಜನ ಡ್ರೈವರ್ಗಳಿದೀವಿ. ದಯವಿಟ್ಟು ಪ್ರತಿಯೊಬ್ಬ ಡ್ರೈವರ್ಗಳಿಗೂ ಹೇಳ್ತಾ ಇದೀವಿ, ಪ್ರತಿಯೊಬ್ಬ ನಾಯಕರಿಗೂ ಹೇಳ್ತಾ ಇದೀವಿ, ಯಾವುದೇ ಸಂಘಟನೆಯಲ್ಲಿ ನೀವೇನಾದ್ರೂ ಮಾಡಿ, ದೇಶ ಅಂತ ಬಂದಾಗ, ಭಾಷೆ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ. ಇದೇನ್ ದೊಡ್ಡ ಸಮಸ್ಯೆ ಅಲ್ಲ, ಇದೇನ್ ದೊಡ್ಡ ವಿಚಾರನೂ ಅಲ್ಲ. ಇಲ್ಲಿ ಬೆಳ್ಳಂಡೂರು, ಇಂದ್ರಾನಗರ, ಮಾರ್ಕಳ್ಳಿ, ವೈಟ್ಫೀಲ್ಡ್, ಸಜ್ಜಾಪುರ ರೋಡು, ಈ ಕಡೆ ಮಾತ್ರ ಬಾಂಗ್ಲಾದಲ್ಲಿ ಇರೋದು. ಅವ್ರನ್ನ ಬಿಡ್ಕೊಂಡು ಬಂದು ಇಲ್ಲಿರೋ ನಾಯಿಗಳೇ ನಮ್ಮರೇ. ಅವ್ರಿಗೆ ನಿಯತ್ತಿಲ್ಲ ಆ ನಾಯಿಗಳಿಗೆ. ಅವ್ರು ಕರ್ಕೊಂಡ್ ಬಂದ್ಬಿಟ್ಟು ಓಟ್ ಇಡಿ. ಯಾಕೆ ಅವ್ರು ಓಟ್ ಹಾಕ್ಬೇಕು, ಅಲ್ಲಿರೋ ಯಾವನ MLA ಕೌನ್ಸಿಲರ್ ಆಗಕ್ಕೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಈ ತರ ಕೆಲಸ ಮಾಡ್ತಾ ಇದಾರೆ. ಮೊದ್ಲು ಸರ್ ನೀವ್ ಹೇಳಿದ್ರಿ ಲಾಯರ್ ಅವರು, ದಯವಿಟ್ಟು ಯಾರ್ಯಾರು ಯಾವ್ಯಾವ ವ್ಯಕ್ತಿಗಳಿಗೆ ಅವ್ರಿಗೆ ID ಕಾರ್ಡು, ವೋಟರ್ ID, ರೇಷನ್ ಕಾರ್ಡು ಅದನ್ನ ಕೊಡ್ತಾ ಇದಾರಲ್ಲ, ಅವ್ರಿಗೆ ಮೊದಲು ಹೊಡಿಬೇಕು. ಇವ್ರನ್ನೆಲ್ಲ ಕಳ್ಸೋದು ಮೊದಲು ಅವ್ರನ್ನ ಗಡಿಪಾರು ಮಾಡ್ಬೇಕು. ಅಂತರ್ಗೆ ದಯವಿಟ್ಟು ನಮ್ಮ ಕೆಲಸ ಹೋರಾಟ, ಹಾರಾಟ ಆಗ್ಬಾರ್ದು, ಮಾರಾಟ ಆಗ್ಬಾರ್ದು, ಕಿಚ್ಚಾಟ ಆಗ್ಬಾರ್ದು. ಎಲ್ಲರೂ ಒಂದಾಗಿರೋಣ. ಇವತ್ತು ನಿನ್ನೆ
ಸ್ವತಂತ್ರ ಬಂದಿದೆಯಲ್ಲ ಎಲ್ರಿಗೂ, ಬಂದಿದ್ಯಾ ಬಂದಿದ್ಯಾ? ಅವತ್ತಿಂದ ಇವತ್ತರೆಗೂ ಸ್ವತಂತ್ರಕ್ಕೋಸ್ಕರ ನಾವು ನೀವು ಹೋರಾಟ ಮಾಡ್ತಾ ಇದೀವಿ. ವಿಧಾನಸೌಧ ಕಟ್ಟಿರೋದು ನಮ್ಗೆ, ವಿಧಾನಸೌಧ ಕಟ್ಟಿರೋದು ನಮ್ಗೆ, ಆದ್ರೆ ನಾಯಕರು ಒಳಗಡೆ ಇದ್ದಾರೆ, ನಾವೆಲ್ಲ ಇಲ್ಲಿದ್ದೀವಿ. ದಯವಿಟ್ಟು ಯಾವುದೇ ಸರ್ಕಾರ ಬರ್ಲಿ, ಯಾರೇ ಇರ್ಬೋದು, ಮೊದಲು ನೀವು ನಾಯಕರಾಗ್ಲಿ, ಎಲ್ರೂ ನಾಯಕರಾಗ್ಬೇಕು. ಓಟಿಗೆ, ನೋಟಿಗೆ, ಸೀರೆಗೆ, ಚಡ್ಡಿಗೆ, ಎಣ್ಣೆಗೆ ಓಟ್ನ ಮಾಡ್ಕೊಂಡಲೆ ನಿಯತ್ತಾಗಿ ನಾವು ಯಾರು ಓಟ್ ಹಾಕ್ಬೇಕು, ಯಾರನ್ನ ಗೆಲ್ಲಿಸ್ಬೇಕು ಅವ್ರನ್ನ ಮಾಡಿ. ನಾಯಕರು ಬೇಕು. ಎಂತ ನಾಯಕರು ಬೇಕು? ಎಂತ ನಾಯಕರು ಬೇಕು? ಪುನೀತ್ ಕೆರಳಿ ಅಂತ ನಾಯಕರು ಬೇಕು, ನಿಮ್ಮಂತ ನಾಯಕರು ಬೇಕು. ಈಗ ಗೊತ್ತಿದಾರಲ್ಲ ಇಂಥ ನಾಯಕರು ಬೇಕು. ಅದನ್ನ ಬಿಟ್ಬಿಟ್ಟು ಯಾವನ ದುಡ್ಡಿದೆ, ಯಾವನ ಓಟ್ ಕೊಡ್ತಾನೆ, ಒಂದ್ ಬಿರಿಯಾನಿ ಕೊಡ್ತಾನೆ, ಬಾರೋ ಪಾರ್ಟಿ ಮಾಡೋಣ, ಎಣ್ಣೆ ಕೊಡ್ತಾನೆ ಅಂತಂದ್ ಯಾಕ್ರಿ ಓಟ್ ಹಾಕ್ತೀರಾ? ಅವ್ರಿಗೆ ದೇಶನೂ ಬೇಕಾಗಿಲ್ಲ, ಭಾಷೆನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಒಂದೇ, ಅಲ್ಲಿ ಕುರ್ಚಿ. ಹೇಳಿ, ಆ ಕುರ್ಚಿಗೋಸ್ಕರ ಅವ್ರು ಫೈಟ್ ಮಾಡ್ತಾರೆ. ನಾವು, ನೀವು, ಇವರೆಲ್ಲ ದೇಶಕ್ಕೆ, ಭಾಷೆಗೆ, ಪ್ರತಿಯೊಂದಕ್ಕೂ ನಾವು ಒದ್ದಾಡ್ತಾ ಇದೀವಿ. ಎಲ್ಲಾ ಚಾಲಕ ನಾಯಕರುಗಳು ಏನಿದ್ದೀರಾ, ಬೆಂಗಳೂರಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಸಂಘಟನೆ ನಾಯಕರುಗಳು, ದಯವಿಟ್ಟು ಭಾಷೆ ವಿಚಾರವಾಗಿರ್ಬೋದು, ಆದ್ರೆ ಹಿಂದುತ್ವ ಪರವಾಗಿರ್ಬೋದು, ಯಾವುದೇ ಹೋರಾಟವಾಗಿದ್ರೆ ದಯವಿಟ್ಟು ಬಂದು ನಿಂತ್ಕೊಳ್ಳಿ. ನಮ್ಮ ಏನ್ ಅಶ್ವಮೇಧ ಚಾಲಕರ ಸೇನೆ ಏನಿದೆ, ಶತಾಯ ಗತಾಯ ಪುನೀತ್ ಕೆರಳಿ ಅವ್ರ ಜೊತೆ ಇದ್ದೇ ಇರ್ತೀವಿ. ಅದು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರ ಬೇಕಾದ್ರೂ ನಿಂತ್ಕೋಬಹುದು. ನಮ್ಗೆ ಭಯ ಇಲ್ಲ. ಯಾಕಂದ್ರೆ ನಮಗ್ ಭಯ ಇರೋದು ಒಂದೇ, ಪ್ಯಾಸೆಂಜರ್ ಹತ್ರ. ಅವ್ರು ದುಡ್ಡು ಕೊಟ್ಟಿದ್ದಾರೆ, ನಾವು ಜೀವನ ಮಾಡಲ್ಲ. ಬಟ್ ಇನ್ ಯಾವುದೇ ರಾಜಕಾರಣಿಗಳು ಇನ್ನೊಂದು ಮತ್ತೊಂದು ಅದೆಲ್ಲ ನಾವು ಕೇರೆ ಮಾಡಲ್ಲ. ಪುನೀತ್ ಕೆರಳಿ ಮಾತ್ರ ಕೇರ್ ಮಾಡ್ತೀವಿ. ಒಳ್ಳೆದಾಗ್ಲಿ. ಬಾಯ್.